ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ITRS ಸಬ್ಜೆಕ್ಟ್ನಲ್ಲಿ ಡಿಪ್ರಿಸಿಯೇಷನ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಸೇಮ್ ಇದೇ ಥರದ್ದೇ ಪ್ರೀವಿಯಸ್ ಪ್ರಾಬ್ಲಮನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಈ ಪ್ರಾಬ್ಲಮಲ್ಲಿ ಏನು ಚೇಂಜಸ್ ಇದೆ ಅಂತಂದರೆ, ಅಡಿಷನಲ್ ಪ್ಲಾಂಟ್ ಏನು ಪರ್ಚೇಸ್ ಮಾಡಿದಿರೋ ಆ ಅಡಿಷನಲ್ ಪ್ಲಾಂಟ್ ನಮ್ಮ ಹತ್ರ ಲೆಸ್ ದ್ಯಾನ್ 180 ಡೇಸ್ ಇದೆ. ಲೆಸ್ ದ್ಯಾನ್ 180 ಡೇಸ್ ಇದ್ದಾಗ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು, ಏನೇನು ಚೇಂಜಸ್ ಬರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಸ್ ಯೂಶುವಲ್ ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟ್ ನಾವು ನಮ್ಮ ಹತ್ರ ಇರುವಂಥ ಪ್ಲಾಂಟ್ ಆ್ಯಂಡ್ ಮೆಷಿನರಿಯ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತಂದರೆ ಅದ್ರ ವ್ಯಾಲ್ಯೂ ಕಮ್ಮಿಯಾಗಿ ಈಗ ಅದ್ರ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನು ಫಸ್ಟ್ ಬರ್ಕೊಳ್ಬೇಕು. ನಮ್ಮ ಹತ್ರ ಇರುವಂಥ ಪ್ಲಾಂಟ್ ಆ್ಯಂಡ್ ಮೆಷಿನರಿಯ ವ್ಯಾಲ್ಯೂ 3,24,000 ರೂಪಾಯಿ ಇದೆ. ಸೊ ಫಸ್ಟ್ ಅದನ್ನು ಬರ್ಕೊಳ್ಬೇಕು. ನಮ್ಮ ಹತ್ರ ಇರೋ ಪ್ಲಾಂಟ್ ಆ್ಯಂಡ್ ಮೆಷಿನರಿಯ ವ್ಯಾಲ್ಯೂ 3,24,000 ಇದೆ. ಏನಾದರೂ ಅಸೆಟನ್ನು ಪರ್ಚೇಸ್ ಮಾಡ್ತಾ ಇದ್ರೆ ಅದನ್ನು ಆ್ಯಡ್ ಪರ್ಚೇಸ್ ಆಫ್ ಅಸೆಟ್. ನಿಮ್ಮ ಹತ್ರ ಒಂದು ಅಸೆಟ್ ಇತ್ತು, ಮತ್ತೆ ಇನ್ನೊಂದು ಅಸೆಟ್ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಹತ್ರ ಇರುವಂಥ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಹಾಗಾಗಿ ಆ್ಯಡ್ ಮಾಡಬೇಕು. ಅಡಿಷನ್ಸ್ ಟು ಪ್ಲಾಂಟ್ ಮೇಡ್ ಆನ್ 1/12/2024 ಫಾರ್ ಪ್ರೊಡಕ್ಷನ್ rupees 1 lakh ಅಂತ ಕೊಟ್ಟಿದ್ದಾರೆ. ಸೊ ಪ್ಲಾಂಟನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾವಾಗ ಪರ್ಚೇಸ್ ಮಾಡಿದ್ರು ಅಂತ ನಾನು ವಿತಿನ್ ಬ್ರಾಕೆಟಲ್ಲಿ ಡೇಟ್ ಬರ್ಕೊಂಡಿದ್ದೀನಿ. ಪರ್ಚೇಸ್ ಮಾಡಿದ್ದು 1/12/2024 ಪರ್ಚೇಸ್ ಮಾಡಿರುವಂಥ ಪ್ಲಾಂಟಿನ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 1 lakh rupees ಇದೆ. ಸೊ ನೆಕ್ಸ್ಟ್ ಕೊಟ್ಟಿರೋಂಥ ಎಂಟ್ರಿ ಬೇರೆ ಏನೇನಾದರೂ ಪರ್ಚೇಸ್ ಮಾಡ್ತಾ ಇದ್ದಾರಾ, ಎಗೈನ್ ಮೆಷಿನರಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಬಟ್ ಆ ಮೆಷಿನರಿಯನ್ನು ಇನ್ಸ್ಟಾಲ್ ಮಾಡ್ತಾ ಇಲ್ಲ. ಇನ್ಸ್ಟಾಲ್ ಮಾಡಿದರೆ ಈ ಮೆಷಿನರಿಯನ್ನು ನೀವು ಇಲ್ಲಿ ಕ್ಯಾಲ್ಕುಲೇಷನ್ಗೆ ಕನ್ಸಿಡರ್ ಮಾಡಬೇಕಿತ್ತು. ಯಾವಾಗಲೂ ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಆ ಅಸೆಟ್ ಯೂಸ್ ಮಾಡಿದರೆ ಮಾತ್ರ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ನಾಟ್ ಇನ್ಸ್ಟಾಲ್ಡ್ ಅಂತ ಕೊಟ್ಟಿರೋದ್ರಿಂದ ಇನ್ಸ್ಟಾಲೇಷನ್ನೇ ಮಾಡಲಿಲ್ಲ ಆ ಮೆಷಿನರಿಯನ್ನು, ಹಾಗಾಗಿ ಡಿಪ್ರಿಸಿಯೇಷನ್ ಆಗಲ್ಲ. ಅದರ ವ್ಯಾಲ್ಯೂ ಅಷ್ಟೇ ಇರುತ್ತೆ. 1,20,000 ರೂಪಾಯಿ ಇದ್ದರೆ ಅದರ ವ್ಯಾಲ್ಯೂ 1,20,000 ಇರುತ್ತೆ. ಡಿಪ್ರಿಸಿಯೇಷನ್ ಆಗಲ್ಲ, ಅದರ ವ್ಯಾಲ್ಯೂ ಕಮ್ಮಿ ಆಗಲ್ಲ. ಹಾಗಾಗಿ ಎಂಟ್ರಿ ಸಿ ಅನ್ನು ನೀವು ಕ್ಯಾಲ್ಕುಲೇಷನ್ಗೆ ಕನ್ಸಿಡರ್ ಮಾಡೋದು ಬೇಡ. ನೆಕ್ಸ್ಟ್ ಸೇಲ್ ಆಫ್ ಅಸೆಟ್ಸ್, ಮೆಷಿನರಿಯನ್ನು ಸೇಲ್ ಮಾಡ್ತಾ ಇದ್ದಾರೆ. ಅದನ್ನು ಪರ್ಚೇಸ್ ಮಾಡಿದ್ದು 2022ರಲ್ಲಿ 1 ಲಕ್ಷ ರೂಪಾಯಿಗೆ ಪರ್ಚೇಸ್ ಮಾಡಿದ್ರು, 1,30,000 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರೋದು ಸೇಲ್ ಅಮೌಂಟನ್ನು ಮಾತ್ರ. ಎಷ್ಟು ಅಮೌಂಟಿಗೆ ಆ ಅಸೆಟನ್ನು ಸೇಲ್ ಮಾಡ್ತಾ ಇದ್ದಾರೆ, ಪರ್ಚೇಸ್ ಮಾಡಿರೋ ಅಮೌಂಟನ್ನು ಇಗ್ನೋರ್ ಮಾಡಿ, ಪರ್ಚೇಸ್ ಮಾಡಿರೋದನ್ನು ಕನ್ಸಿಡರ್ ಮಾಡೋದು ಬೇಡ. ಆ ಅಸೆಟನ್ನು ಸೇಲ್ ಮಾಡ್ತಾ ಇರೋವಂಥದ್ದು 1,30,000 ರೂಪಾಯಿಗೆ ಒಂದು ಅಸೆಟನ್ನು ಸೇಲ್ ಮಾಡ್ತಾ ಇದ್ದಾರೆ. ದೆನ್ ಮೆಷಿನರಿ ಡ್ಯಾಮೇಜ್ಡ್ ಇನ್ ಎ ಫೈರ್ ಆಕ್ಸಿಡೆಂಟ್, ನಿಮ್ಮ ಹತ್ರ ಇರುವಂಥ ಮೆಷಿನರಿ ಫೈರ್ ಆಕ್ಸಿಡೆಂಟ್ನಲ್ಲಿ ಡ್ಯಾಮೇಜ್ ಆಗಿದೆ. ಅದನ್ನು ನೀವು ತೊಗೊಂಡಿರುವಂಥದ್ದು 50,000 ರೂಪಾಯಿಗೆ, ಬಟ್ ಈಗ ನಮಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಸಿಕ್ಕಿರುವಂಥದ್ದು 30,000 ರೂಪಾಯಿ ಮಾತ್ರ. ಇದು ಇನ್ಶೂರೆನ್ಸ್ ಕ್ಲೈಮ್ ಅಂತ ಕನ್ಸಿಡರ್ ಮಾಡಿ ಲೆಸ್ ಮಾಡಬೇಕು. ಯಾವಾಗಲೂ ಅಸೆಟ್ ಪರ್ಚೇಸ್ ಮಾಡಿರುವಂಥ ಅಸೆಟನ್ನು ಆ್ಯಡ್ ಮಾಡಬೇಕು. ಸೇಲ್ ಹಾಗೆ ಡ್ಯಾಮೇಜ್ ಆಗಿರುವಂಥ ಅಸೆಟ್ ವ್ಯಾಲ್ಯೂನ ಲೆಸ್ ಮಾಡಿ ಬರೀಬೇಕು. ಈಗ ಇನ್ಶೂರೆನ್ಸ್ ಕಂಪ್ನಿಯಿಂದ ಒರಿಜಿನಲ್ ಕಾಸ್ಟನ್ನು ಕನ್ಸಿಡರ್ ಮಾಡೋದು ಬೇಡ. ಇನ್ಶೂರೆನ್ಸ್ ಕಂಪ್ನಿಯಿಂದ ಏನು ಅಮೌಂಟ್ ಸಿಕ್ಕಿದೆಯೋ ಆ ಅಮೌಂಟನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಎಷ್ಟು ಅಮೌಂಟ್ ಸಿಕ್ಕಿದೆ ಅಂತಂದರೆ 30,000 ಅಮೌಂಟ್ ಸಿಕ್ಕಿದೆ. ಸೊ ಟೋಟಲ್ ಆಗಿ ನಮ್ಮ ಹತ್ರ ಈಗ ಇರುವಂಥ ಅಸೆಟ್ನ ವ್ಯಾಲ್ಯೂ ಎಷ್ಟು ಅಂತಂದರೆ 3,24,000 ಪ್ಲಸ್ ಹೊಸದಾಗಿ ಪರ್ಚೇಸ್ ಮಾಡಿರುವಂಥ ಪ್ಲಾಂಟ್ ವ್ಯಾಲ್ಯೂ 1 lakh. ದೆನ್ ಸೇಲ್ ಮಾಡಿರುವಂಥ ಅಸೆಟ್ ವ್ಯಾಲ್ಯೂ ಲೆಸ್ ಮಾಡಬೇಕು, -1,30,000. ದೆನ್ ಮೈನಸ್ ಇನ್ಶೂರೆನ್ಸ್ ಕ್ಲೈಮ್ ಅಮೌಂಟ್ 30,000. ಸೊ ಈಗ ನಮ್ಮ ಹತ್ರ ಇರುವಂಥ ಅಸೆಟ್ಟಿನ ವ್ಯಾಲ್ಯೂ 2,64,000 ರೂಪಾಯಿ ಅಸೆಟ್ ವ್ಯಾಲ್ಯೂ ಇದೆ. ಸೊ ಈ 2,64,000 ರೂಪಾಯಿ ಅಸೆಟ್ಟಿಗೆ ನಾವೀಗ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಡಿಪ್ರಿಸಿಯೇಷನಲ್ಲಿ 2 ಥರ ಡಿಪ್ರಿಸಿಯೇಷನ್ ಬರುತ್ತೆ, ನಾರ್ಮಲ್ ಡಿಪ್ರಿಸಿಯೇಷನ್ ಹಾಗೆ ಅಡಿಷನಲ್ ಡಿಪ್ರಿಸಿಯೇಷನ್. ಅಡಿಷನಲ್ ಡಿಪ್ರಿಸಿಯೇಷನ್ ಎಲ್ಲ ಪ್ರಾಬ್ಲಮಲ್ಲಿ ಬರಲ್ಲ, ಬಟ್ ನಾರ್ಮಲ್ ಡಿಪ್ರಿಸಿಯೇಷನ್ ಎಲ್ಲ ಪ್ರಾಬ್ಲಮ್ನಲ್ಲೂ ಬರುತ್ತೆ. ನಾರ್ಮಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಂತ ಮುಂಚೆ ನಾವು ಹೊಸದಾಗಿ ಪರ್ಚೇಸ್ ಮಾಡಿರುವಂಥ ಪ್ಲಾಂಟ್ ಯಾವ ಡೇಟಿಗೆ ಪರ್ಚೇಸ್ ಮಾಡಿದ್ದೀವಿ, ಅದರ ಆ ಅಸೆಟ್ ನಮ್ಮ ಹತ್ರ ಮೋರ್ ದ್ಯಾನ್ 180 ಡೇಸ್ ಇದೆಯಾ, ಲೆಸ್ ದ್ಯಾನ್ 180 ಡೇಸ್ ಇದೆಯಾ ಅಂತ ಫಸ್ಟ್ ನೋಡ್ಕೊಳ್ಬೇಕು. ಈಗ ಹೊಸದಾಗಿ ಪರ್ಚೇಸ್ ಮಾಡಿರುವಂಥ ಅಸೆಟ್, ಯಾವ ಅಸೆಟನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ, ಪ್ಲಾಂಟನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಪರ್ಚೇಸ್ ಮಾಡಿದ್ದು ಯಾವಾಗ, 1/12/2024. ನೋಡಿ, ಕ್ವಶನಲ್ಲಿ ಅಸೆಸ್ಮೆಂಟ್ ಇಯರ್ ಅಂತ ಹೇಳಿ 25-26 ಅಂತ ಕೊಟ್ಟಿದ್ದಾರೆ. ಸೊ ನೀವೀಗ ಏನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ, ನಿಮ್ಮ ಹತ್ರ ಇರುವಂಥ ಅಸೆಟ್ ಪ್ರೀವಿಯಸ್ ಇಯರ್ ಅಂತಂದರೆ 2024-25 ನಿಮ್ಮ ಹತ್ರ ಅಸೆಟ್ ಮೋರ್ ದ್ಯಾನ್ 180 ಡೇಸ್ ಇರಬೇಕು. ಲೆಸ್ ದ್ಯಾನ್ 180 ಡೇಸ್ ಇದ್ದರೆ ಹಾಫ್ ಡಿಪ್ರಿಸಿಯೇಷನ್ ಮಾಡಬೇಕು, ಮೋರ್ ದ್ಯಾನ್ 180 ಡೇಸ್ ಇದ್ದರೆ ಫುಲ್ ಡಿಪ್ರಿಸಿಯೇಷನ್ ಮಾಡಬೇಕು. ಈಗ ಪ್ಲಾಂಟನ್ನು ಪರ್ಚೇಸ್ ಮಾಡಿದ್ದು 1/12/2024. ಸೊ 1ನೇ ತಾರೀಕಿಗೆ ಪರ್ಚೇಸ್ ಮಾಡಿದ್ದಾರೆ ಅಂದರೆ ಡಿಸೆಂಬರಲ್ಲೂ ನಿಮ್ಮ ಹತ್ರ ಅಸೆಟ್ ಇದೆ. ಅದೇ 31ಕ್ಕೆ ಏನಾದರೂ ಪರ್ಚೇಸ್ ಮಾಡಿದರೆ ಡಿಸೆಂಬರನ್ನು ಬಿಟ್ಟು ಲೆಕ್ಕ ಹಾಕಬೇಕು. 1ನೇ ತಾರೀಕಿಗೆ ಪರ್ಚೇಸ್ ಮಾಡಿರೋದ್ರಿಂದ ಡಿಸೆಂಬರ್ ಸೇರಿಸಿ ಲೆಕ್ಕ ಹಾಕಬೇಕು. 12ನೇ ತಿಂಗಳು ಅಂದರೆ ಡಿಸೆಂಬರ್, ಮುಂದಿನ ವರ್ಷ ಮಾರ್ಚ್ ತನಕ ನೀವು ಕೌಂಟ್ ಮಾಡಬೇಕು. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಟೋಟಲ್ ಆಗಿ 4 ತಿಂಗಳು ಮಾತ್ರ ನಿಮ್ಮ ಹತ್ರ ಅಸೆಟ್ ಇರುತ್ತೆ. 4 ತಿಂಗಳು ಅಂತಂದರೆ ತಿಂಗಳಿಗೆ 30 ದಿನ ಅಂತ ಕನ್ಸಿಡರ್ ಮಾಡಿದ್ರೆ 4 × 3 = 12, 120 ದಿನ ನಿಮ್ಮ ಹತ್ರ ಅಸೆಟ್ ಇರುತ್ತೆ. ಲೆಸ್ ದ್ಯಾನ್ 180 ಡೇಸ್. ಸೊ ಹಾಫ್ ಡಿಪ್ರಿಸಿಯೇಷನ್ ಮಾಡಬೇಕು. ಯಾವುದಕ್ಕೆ ಹಾಫ್ ಡಿಪ್ರಿಸಿಯೇಷನ್, ಈ 1 lakhಗೆ ಮಾತ್ರ ಹಾಫ್ ಡಿಪ್ರಿಸಿಯೇಷನ್, ರಿಮೈನಿಂಗ್ ಅಮೌಂಟಿಗೆ ಫುಲ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ರಿಮೈನಿಂಗ್ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಫಸ್ಟು ನೀವು ಓಲ್ಡ್ ಮೆಷಿನರಿಗೆ
ಓಲ್ಡ್ ಅಸೆಟ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಓಲ್ಡ್ ಮೆಷಿನರಿಯ ವ್ಯಾಲ್ಯೂ ನಿಮ್ಮ ಹತ್ರ ಈಗ ಎಷ್ಟಿದೆ ಅಂತ ಗೊತ್ತಾಗೋದು ಹೇಗೆ ಅಂತಂದರೆ, ಟೋಟಲ್ ಆಗಿ ನಿಮ್ಮ ಹತ್ರ 2,64,000 ರೂಪಾಯಿದು ಅಸೆಟ್ ಇದೆ. ಆ 2,64,000 ರೂಪಾಯಿ ಅಸೆಟ್ನಲ್ಲಿ 1 ಲಕ್ಷ ರೂಪಾಯಿ ಅಸೆಟನ್ನು ಪರ್ಚೇಸ್ ಮಾಡಿದ್ದು ಡಿಸೆಂಬರಲ್ಲಿ. ಸೊ ಈ 1 ಲಕ್ಷ ರೂಪಾಯಿ ಅಸೆಟ್ನ ವ್ಯಾಲ್ಯೂ ಈ 1 ಲ್ಯಾಕ್ ಏನಿದೆಯೋ ಈ 1 ಲ್ಯಾಕಿಗೆ ಮಾತ್ರ ಹಾಫ್ ಡಿಪ್ರಿಸಿಯೇಷನ್, ರಿಮೈನಿಂಗ್ ಅಮೌಂಟಿಗೆ ಫುಲ್ ಡಿಪ್ರಿಸಿಯೇಷನ್. ಇದಕ್ಕೆ ಏನಕ್ಕೆ ಹಾಫ್ ಡಿಪ್ರಿಸಿಯೇಷನ್ ಅಂದರೆ, ನಮ್ಮ ಹತ್ರ ಇರುವಂಥದ್ದು ಡಿಸೆಂಬರಿಂದ ಮಾರ್ಚ್ ತನಕ ಮಾತ್ರ, 4 ತಿಂಗಳು ಮಾತ್ರ ಇರುತ್ತೆ. ಸೊ ಈ 1 ಲ್ಯಾಕಿಗೆ ಮಾತ್ರ ಹಾಫ್ ಡಿಪ್ರಿಸಿಯೇಷನ್ ಮಾಡಬೇಕು, ರಿಮೈನಿಂಗ್ ಅಮೌಂಟಿಗೆ ಫುಲ್ ಡಿಪ್ರಿಸಿಯೇಷನ್ ಮಾಡಬೇಕು. ರಿಮೈನಿಂಗ್ ಅಮೌಂಟ್ ಅಂದರೆ ಎಷ್ಟು? ಟೋಟಲ್ ಆಗಿ ನಮ್ಮ ಹತ್ರ ಎಷ್ಟಿತ್ತು? 2,64,000 ರೂಪಾಯಿ ಅಸೆಟ್ ಇದೆ. ಅದರಲ್ಲಿ 1 ಲ್ಯಾಕನ್ನು ಲೆಸ್ ಮಾಡಿಕೊಂಡಾಗ ನಮಗೆ ರಿಮೈನಿಂಗ್ ಅಸೆಟ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಗುತ್ತೆ. ರಿಮೈನಿಂಗ್ ಅಸೆಟ್ ವ್ಯಾಲ್ಯೂ 1,64,000. 1,64,000ಗೆ ಫುಲ್ ಡಿಪ್ರಿಸಿಯೇಷನ್. ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? 15% ಕೊಟ್ಟಿದ್ದಾರೆ. 1,64,000ಕ್ಕೆ 15% ಮಾಡಿದಾಗ 24,600 ರೂಪಾಯಿ ಡಿಪ್ರಿಸಿಯೇಷನ್ ಬರುತ್ತೆ. ಇನ್ನೂ ಡಿಪ್ರಿಸಿಯೇಷನ್ ಕಂಪ್ಲೀಟ್ ಕ್ಯಾಲ್ಕುಲೇಷನ್ ಮಾಡಲಿಲ್ಲ. ನಾವೀಗ 1,64,000 ರೂಪಾಯಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. 1,64,000 ಹೇಗೆ ಬಂತು? ಟೋಟಲ್ ಆಗಿ ನಮ್ಮ ಹತ್ರ ಇದ್ದಿದ್ದ ಅಸೆಟ್ ವ್ಯಾಲ್ಯೂ 2,64,000. ಅದರಲ್ಲಿ ಹೊಸದಾಗಿ ಪರ್ಚೇಸ್ ಮಾಡಿರೋ ಅಸೆಟ್ನ ವ್ಯಾಲ್ಯೂ 1 ಲಕ್ಷ. ಅದನ್ನು ಕಳ್ಕೊಂಡು ಓಲ್ಡ್ ಮೆಷಿನರಿಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ನ್ಯೂ ಮೆಷಿನರಿಗೆ, ನ್ಯೂ ಪ್ಲಾಂಟ್ ಆ್ಯಂಡ್ ಮೆಷಿನರಿಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ನ್ಯೂ ಪ್ಲಾಂಟ್ ಆ್ಯಂಡ್ ಮೆಷಿನರಿಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಹೇಗೆ ಅಂತಂದರೆ, ಪರ್ಚೇಸ್ ಮಾಡಿದ್ದು ವ್ಯಾಲ್ಯೂ ಎಷ್ಟಿದೆ? 1 ಲ್ಯಾಕ್ ಇದೆ. ಆ 1 ಲ್ಯಾಕಿಗೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟೇಜ್ ಇದೆ? 15% ಇದೆ. ಬಟ್ ಹಾಫ್ ಡಿಪ್ರಿಸಿಯೇಷನ್, ಏನಕ್ಕೆ ಹಾಫ್ ಡಿಪ್ರಿಸಿಯೇಷನ್ ಅಂತಂದರೆ, ನಮ್ಮ ಹತ್ರ ಈಗ ಅಸೆಟ್ ಇರೋದು 4 ತಿಂಗಳು ಮಾತ್ರ. ಸೊ 4 ತಿಂಗಳಿಗೆ ಮೋರ್ ದ್ಯಾನ್ 180 ಡೇಸ್ ಇದ್ದರೆ ಫುಲ್ ಡಿಪ್ರಿಸಿಯೇಷನ್ ಮಾಡಬೇಕಿತ್ತು. ಈಗ ಲೆಸ್ ದ್ಯಾನ್ 180 ಡೇಸ್ ಇದೆ, ಹಾಫ್ ಡಿಪ್ರಿಸಿಯೇಷನ್ ಮಾಡಬೇಕು. 1,15,000 ನೀವು 2 ಥರ ಮಾಡ್ಬೋದು. ರೇಟ್ ಆಫ್ ಡಿಪ್ರಿಸಿಯೇಷನನ್ನೇ ಹಾಫ್ ಮಾಡ್ಕೊಂಡು 7.5% ಮಾಡ್ಕೊಂಡ್ರು ಆಗುತ್ತೆ. ಇಲ್ಲ 1 ಲ್ಯಾಕ್ ಇಂಟು 15% ಇಂಟು ಹಾಫ್ ಮಾಡಿದ್ರು ಆನ್ಸರ್ ಒಂದೇ ಬರುತ್ತೆ. ಈಗ 1 ಲಕ್ಷಕ್ಕೆ 15% ಮಾಡಿದ್ರೆ 15,000, 15,000ದ ಅರ್ಧ ಅಂತಂದರೆ 7,500 ರೂಪಾಯಿ ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ನಾವು ಓಲ್ಡ್ ಮೆಷಿನರಿ, ನ್ಯೂ ಮೆಷಿನರಿ ಅಂತ ಬೈಫೋರ್ಕೇಶನ್ ಮಾಡಿಕೊಂಡು ಸಪ್ರೇಟ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇದೇ ತರದ ಪ್ರಾಬ್ಲಮ್ ಅನ್ನ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೂ ನಾನು ನಿಮಗೆ ಹೇಳಿದ್ದೆ. ಬಟ್ ಪ್ರೀವಿಯಸ್ ಪ್ರಾಬ್ಲಮ್ ನಲ್ಲಿ ಬೈಫೋರ್ಕೇಶನ್ ಮಾಡಿಕೊಂಡು ಡಿಪ್ರಿಸಿಯೇಷನ್ ಮಾಡಲಿಲ್ಲ. ನಿಮಗೆ ಇದರಲ್ಲಿ ಯಾಕೆ ಮಾಡಲಿಲ್ಲ, ಅದರಲ್ಲಿ ಯಾಕೆ ಮಾಡಿದೀವಿ ಅಂತ ಹೇಳಿ ಡೌಟ್ ಬರ್ಬೋದು. ಪ್ರೀವಿಯಸ್ ಪ್ರಾಬ್ಲಮ್ ನಲ್ಲಿ ಏನಕ್ಕೆ ಬೈಫೋರ್ಕೇಶನ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಹೊಸದಾಗಿ ಪರ್ಚೇಸ್ ಮಾಡಿರುವಂತಹ ಅಸೆಟ್ ಆಗಸ್ಟ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಇದು ಮೋರ್ ದ್ಯಾನ್ 180 ಡೇಸ್ ಇತ್ತು. ಸೊ ಇದು ನಮಗೆ ಮೋರ್ ದ್ಯಾನ್ 180 ಡೇಸ್ ಇತ್ತು. ಸೊ ಹಾಗಾಗಿ ನಾವು ಟೋಟಲ್ ಅಮೌಂಟಿಗೆ ಡೈರೆಕ್ಟ್ ಆಗಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಬಟ್ ಈ ಪ್ರಾಬ್ಲಮ್ನಲ್ಲಿ ಹೊಸದಾಗಿ ಪರ್ಚೇಸ್ ಮಾಡಿರುವಂಥ ಅಸೆಟ್ ವ್ಯಾಲ್ಯೂ ನಮ್ಮ ಹತ್ರ ಲೆಸ್ ದ್ಯಾನ್ 180 ಡೇಸ್ ಇದೆ. ಸೊ ಹಾಗಾಗಿ ಈ 1 ಲ್ಯಾಕಿಗೆ ಸಪ್ರೇಟ್ ಡಿಪ್ರಿಸಿಯೇಷನ್, ದೆನ್ ರಿಮೈನಿಂಗ್ ವ್ಯಾಲ್ಯೂಗೆ ಸಪ್ರೇಟ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾಗಿ 2 ಸಪ್ರೇಟ್ ಕ್ಯಾಲ್ಕುಲೇಷನ್ ಬಂತು. ಬಟ್ ಲಾಸ್ಟ್ ಪ್ರಾಬ್ಲಮ್ನಲ್ಲಿ ಅಸೆಟ್ ನಮ್ಮ ಹತ್ರ ಮೋರ್ ದ್ಯಾನ್ 180 ಡೇಸ್ ಇತ್ತು. ಸೊ ಒಟ್ಟಾರೆಯಾಗಿ 3,30,000 ಮೇಲೆ ಮಾಡಿದ್ವಿ. ಈಗ 2,64,000 ಮೇಲೆ ಮಾಡ್ಲಿಕ್ಕಾಗಲ್ಲ. 1 ಲ್ಯಾಕಿಗೆ ಒಂದು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ರಿಮೈನಿಂಗ್ 1,64,000ಗೆ ಒಂದು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ದೆನ್ ನೆಕ್ಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಅಡಿಷನಲ್ ಡಿಪ್ರಿಸಿಯೇಷನ್. ಯಾವಾಗ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ? ಹೊಸದಾಗಿ ಪರ್ಚೇಸ್ ಮಾಡಿರುವಂಥ ಅಸೆಟ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆಗಿದ್ರೆ ಮಾತ್ರ. ಹೊಸದಾಗಿ ಪರ್ಚೇಸ್ ಮಾಡಿರುವಂಥ ಅಸೆಟ್ ಯಾವುದು? ಪ್ಲಾಂಟ್ ಅಂತ ಕೊಟ್ಟಿದ್ದಾರೆ. ಸೊ ಅಡಿಷನಲ್ ಡಿಪ್ರಿಸಿಯೇಷನ್ ಬರುತ್ತೆ. ಪ್ಲಾಂಟ್ ವ್ಯಾಲ್ಯೂ ಎಷ್ಟಿದೆ? ಪ್ಲಾಂಟ್ ವ್ಯಾಲ್ಯೂ 1 ಲ್ಯಾಕ್ ಇದೆ. ಯಾವಾಗಲೂ ಅಡಿಷನಲ್ ಡಿಪ್ರಿಸಿಯೇಷನ್ಗೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟೇಜ್ ಅಂದರೆ 20%. ಮೋರ್ ದ್ಯಾನ್ 180 ಡೇಸ್ ಇದ್ದರೆ 20%, ಲೆಸ್ ದ್ಯಾನ್ 180 ಡೇಸ್ ಇದ್ದರೆ ಹಾಫ್ 10%. ಈಗ ನೀವು 20% ಇಂಟು ಹಾಫ್ ಬೇಕಾದರೂ ಮಾಡ್ಬೋದು, ಅಥವಾ ಡೈರೆಕ್ಟ್ ಆಗಿ 10% ಬೇಕಾದರೂ ಮಾಡ್ಬೋದು. ಏನಕ್ಕೆ 10% ಅಂದರೆ, ಈಗ ಲೆಸ್ ದ್ಯಾನ್ 180 ಡೇಸ್ ಇದೆ. ಸೊ ಇಲ್ಲಿ ಅಮೌಂಟ್ ಬರ್ಕೊಳ್ಬೇಕಾದ್ರೆ ಪರ್ಚೇಸ್ ಆಫ್ ಅಸೆಟ್ ಅಮೌಂಟ್ ಏನಿದೆಯೋ, ನ್ಯೂ ಅಸೆಟ್ ಅನ್ನು ಏನು ಪರ್ಚೇಸ್ ಮಾಡಿದಿರೋ ಆ ಅಸೆಟಿನ ವ್ಯಾಲ್ಯೂ ಬರ್ಕೊಳ್ಬೇಕು. 1 ಲ್ಯಾಕ್ ಇಂಟು 10%. 1 ಲ್ಯಾಕ್ ಇಂಟು 10% ಅಂದರೆ 10,000 ಆಗುತ್ತೆ. ಸೊ ಫೈನಲ್ ಆನ್ಸರ್ 2,64,000 ಅಸೆಟ್ ಇತ್ತು. ಅದರಲ್ಲಿ ಇಷ್ಟು ವ್ಯಾಲ್ಯೂ ಕಮ್ಮಿ ಆಗುತ್ತೆ. -24,600, -7,500, -10,000. ಸೊ ಟೋಟಲ್ ಆಗಿ ಈಗ ನಮ್ಮ ಹತ್ರ ಇರುವಂಥದ್ದು 2,21,900 ರೂಪಾಯಿದ ಅಸೆಟ್ ನಮ್ಮ ಹತ್ರ ಇದೆ. ಇದು ರಿಟರ್ನ್ ಡೌನ್ ವ್ಯಾಲ್ಯೂ ಎಟ್ ದ ಎಂಡ್. ಬರೀ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ಅಮೌಂಟ್ ಹೇಗೆ ಅಂತ, ಡಿಪ್ರಿಸಿಯೇಷನ್ ಅಮೌಂಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ, ಫಾರ್ಮೆಟಿಂದ ಹೊರಗಡೆ ಡಿಪ್ರಿಸಿಯೇಷನ್ ಅಂಡ್ ಸೆಕ್ಷನ್ 32 ಈಕ್ವಲ್ಸ್ ಅಂತ ಬರೆದು ಈ 3 ಡಿಪ್ರಿಸಿಯೇಷನ್ ಅಂತ ಹೇಳಿ 3 ಅಮೌಂಟ್ ಬರ್ತಿದ್ದೀವಿ. 24,600, 7,500, 10,000 ರೂಪಾಯಿ. ಈ 3ಅನ್ನು ಆ್ಯಡ್ ಮಾಡಿ 24,600 ಪ್ಲಸ್ 7,500 ಪ್ಲಸ್ 10,000. ಟೋಟಲ್ ಡಿಪ್ರಿಸಿಯೇಷನ್ ಎಷ್ಟು ಅಂತಂದರೆ 42,100 ಟೋಟಲ್ ಡಿಪ್ರಿಸಿಯೇಷನ್. ಫಾರ್ಮೆಟಿಂದ ಹೊರಗಡೆ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಅಂತ ಬರೆದು 42,100 ಬರೆದ್ರೆ ಆಯ್ತು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.